ಮಂಡ್ಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧದ ಆಕ್ರೋಶದ ಕಿಚ್ಚು ತಣ್ಣಗಾಗುವ ಲಕ್ಷಣ ಕಾಣುತ್ತಿಲ್ಲ. ಬಿಜೆಪಿ ವಿರುದ್ಧ ಶಾಸಕರು ನೀಡಿದ ಹೇಳಿಕೆ ಈಗ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾರಣವಾಗಿದ್ದು, ಇಂದು ಮಂಡ್ಯದ ಎಸ್ಪಿ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. रौडी शासक प्रदीप ईश्वर अरे उच्च प्रदीप ईश्वर भारत माता की भारत माता की. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ವಿಶೇಷವೆಂದರೆ ಪ್ರದೀಪ್ ಈಶ್ವರ್ ಅವರಿಗೆ ಮಾನಸಿಕ ಆರೋಗ್ಯ ಸರಿಯಿಲ್ಲ ಎಂದು ಆರೋಪಿಸಿದ ಬಿಜೆಪಿ ಕಾರ್ಯಕರ್ತರು ಅವರಿಗೆ ಆರೋಗ್ಯ ತಪಾಸಣೆ ಮಾಡುತ್ತಿರುವಂತೆ ಅಣುಕು ಪ್ರದರ್ಶನ ಮಾಡುವ ಮೂಲಕ ವ್ಯಂಗ್ಯವಾಡಿದರು. ಏನು ಮೊನ್ನೆ ದಾವಣಗೆರೆ ಸಮಾವೇಶದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರು ಅರೆ ಹುಚ್ಚ, ನಾವಂತೂ ಪೂರ್ತಿ ಹುಚ್ಚ ಅಂತ ತಿಳ್ಕೊಂಡಿದ್ದೀವಿ. ಅರೆ ಹುಚ್ಚ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮತ್ತು ನಮ್ಮ ಕಾರ್ಯಕರ್ತರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ. ದಯಮಾಡಿ ನಾವು ಇವತ್ತು ಒಂದು ಅಣುಕು ಪ್ರದರ್ಶನ ಮಾಡಿದೋ. ಅಣುಕು ಪ್ರದರ್ಶನ ಅಂತಂದರೆ ಒಬ್ಬರು ಡಾಕ್ಟರ್ ವೇಷಧಾರಿಯಾಗಿ ಅರೆ ಹುಚ್ಚ ಪ್ರದೀಪ್ ಈಶ್ವರನ ವೇಷಧಾರಿ ಮಾಡಿ ಕೂಡಲೇ ಅವ್ರನ್ನ ನಿಮ್ಮಾನ್ಸಕ್ಕೆ ಸೇರಿಸ್ಬೇಕು, ಅಡ್ಮಿಟ್ ಮಾಡಬೇಕು. ನಮ್ಮ ಎಸ್ ಪಿ ಮೇಡಮ್ ಸಾಹೇಬರು ದಯಮಾಡಿ ಇವ್ರನ್ನ ಅರೆಸ್ಟ್ ಮಾಡಬೇಕು, ಇವ್ರ ಮೇಲೆ FIR ಮಾಡಬೇಕು. ನಾವು ಈಗ ಕೇಳ್ತೀವಿ ಒಂದು ಪ್ರಶ್ನೆ ಪ್ರದೀಪ್ ಈಶ್ವರ್ಗೆ. ಅರೆ ಹುಚ್ಚ ಪ್ರದೀಪ್ ಈಶ್ವರೇ, ನೀನು ಮಾನಸಿಕ ಅಸ್ವಸ್ಥನೆ, ನಿನಗೆ ನಾಯಿ ಕಚ್ಚಿದ್ಯಾ? ನೀನು ನಾಯಿ ಕಚ್ಚಿದ ಮೇಲೆ ನೀನು ರೇಬಿಸ್ ಇಂಜೆಕ್ಷನ್ ತಗೋಬೇಕು. ದಯಮಾಡಿ ನಮ್ಮ ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಡಾಕ್ಟರ್ ಸದಾನಂದ್ ಅವರು ನಮ್ಗೆ ಸಲಹೆ ಹೇಳಿದ್ದಾರೆ. ನಮ್ಮ ಪಕ್ಷದ ಮುಖಂಡರು ಡಾಕ್ಟರ್ ಸದಾನಂದ್ ಅವ್ರನ್ನ ಸಲಹೆ ಹೇಳಿದ್ದಾರೆ. ಆ ಸಲಹೆ ಏನಂತಂದರೆ ಅವರು ನಿಜವಲ್ಲೂ ಅವ್ರಿಗೆ ನಾಯಿ ಕಚ್ಚಿರಬೇಕು ಅಥವಾ ಬುದ್ಧಿ ಭ್ರಮಣೆ ಆಗಿರಬೇಕು. ದಯಮಾಡಿ ಅವ್ರು ಕೂಡಲೇ ನೋಡಿ ಸ್ವಾಮಿ, ನಾವು ಸಾರ್ವಜನಿಕರಲ್ಲಿ ಪ್ರದೀಪ್ ಈಶ್ವರಲ್ಲಿ ಆಗ್ರಹ ಮಾಡ್ತಾಯಿದ್ವಿ, ನಿಮಗೇನಾದರೂ ಹಣ ಇಲ್ಲದೆ ಹೋದರೆ ಸಾರ್ವಜನಿಕರ ಹತ್ರ ಭಿಕ್ಷಾಟನೆ ಮಾಡ್ತೀವಿ, ಭಿಕ್ಷಾಟನೆ ಮಾಡಿ ನಿಮ್ಗೆ ಹಣ ಒದಗಿಸ್ಕೊಡ್ತೀವಿ. ನೀವು ತತ್ಕ್ಷಣ ನೀವು ನಿಮ್ಮನ್ನು ಸೇರಿಸ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ನಾನು ಮನವಿ ಮಾಡ್ಕೊಳ್ತೀನಿ. ನೋಡಿ ಸ್ವಾಮಿ, ಇಂಥ ಕಳಪೆ ಶಾಸಕನಿಂದ, ಇಂಥ ಅರೆ ಹುಚ್ಚ ಶಾಸಕನಿಂದ ನಿಮ್ಮ ಪಕ್ಷಕ್ಕೆ ಗೌರವ ಇರಲ್ಲ. ನೀವು ನಮ್ಮಂಗೆ ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ದೀರಿ, ಕಾಂಗ್ರೆಸ್ ಪಕ್ಷ. ಕೂಡಲೇ ಇವನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಇವ್ನು ನಿಮ್ಮಾನ್ಸ್ಗೆ ಅಡ್ಮಿಟ್ ಮಾಡಿ ಒಂದು ಸಮಾಜದ ವಾತಾವರಣನ ಕಲಕುವಂಥ ವಾತಾವರಣ ಮಾತಾಡ್ತಾರೆ. ನಾಲ್ಗೆಯಲ್ಲಿ ಬಿಗಿ ಇಲ್ಲ. ನಾಲ್ಗೆಯಲ್ಲಿ ಏನು ಮಾತಾಡ್ತಾ ಇದ್ದೀನಿ, ಏನು ಮಾಡಬೇಕು, ಏನು ಮಾತಾಡ್ತಾ ಇದ್ದೀನಿ, ವೇದಿಕೆ ಮೇಲೆ ನನ್ನ ಮಾತಿನ ಅರ್ಥ ಏನಂತ ಗೊತ್ತಾಗಲ್ಲ. ದಯಮಾಡಿ ನಮ್ಮ ಆಗ್ರಹ ಇಷ್ಟೇ. ನಾವಿವತ್ತು ಮಂಡ್ಯದಲ್ಲಿ ನಮ್ಮ SP ಮೇಡಮ್ ಅವರ ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ. ಅವ್ರ ಮೇಲೆ FIR ಆಗಬೇಕು. ತತ್ಕ್ಷಣ ಅವ್ರನ್ನ ಶಾಸಕರನ್ನ ವಜಾ ಮಾಡಬೇಕು. ಇಲ್ಲ ಅಂದರೆ ಅವರ ನಿಯಮಾನುಸಾರ ತೋರಿಸಿ ಪ್ರಾಥಮಿಕ ಅಟ್ಲೀಸ್ಟ್ ಏನು ಬೇಡ, ಪ್ರಾಥಮಿಕ ಆರೋಗ್ಯಕ್ಕಾಗಿ ಇಂಜೆಕ್ಷನ್ ಅಥವಾ ಮಾತ್ರೆ ಅದು ಸ್ವಲ್ಪನಾದ್ರು ಸರಿ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಮುಖ್ಯಮಂತ್ರಿಗಳಿಗೂ ಆಗ್ರಹ ಇದೆ, ಮನವಿ ಇದೆ. ಇವತ್ತು ನಾವು SP ಆಫೀಸಲ್ಲಿ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀವಿ, ದೂರು ದಾಖಲೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯ ನಂತರ ಬಿಜೆಪಿ ಮುಖಂಡರಾದ ಶಿವಕುಮಾರ್ ಆರಾಧ್ಯ, ಪ್ರಸನ್ನ, ಹೊಸಹಳ್ಳಿ ಶಿವು ಸೇರಿದಂತೆ ಹಲವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.